ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರಾಯಚೂರು ಗ್ರಾಮೀಣ ಭಾಗದಲ್ಲಿ ರೈತರು ಬೆಳೆದಿದ್ದಂಥ ಹತ್ತಿ, ಮೆಣಸಿನಕಾಯಿ ಬೆಳೆ ನಾಶವಾಗಿದ್ದು, ಕೃಷ್ಣಾ ನದಿ ಪ್ರವಾಹದಿಂದಾಗಿ ನದಿ ಪಾತ್ರದ ಭತ್ತದ ಗದ್ದೆಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಬೆಳೆ ನಾಶವಾಗಿದ್ದು, ಅದರಿಂದ ಈಗ ಗುರುವಾರ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಳೆದಿದ್ದಂಥ ರೈತರ ಬೆಳೆಗಳ ಒಂದು ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಕೃಷ್ಣಾ ನದಿ ತೀರದ ಜಮೀನುಗಳಿಗೆ ಭೇಟಿ ನೀಡಿ ಭತ್ತ ನಾಶವಾಗಿರುವುದನ್ನು ವೀಕ್ಷಿಸಿರುವಂತಹ ಶಾಸಕರು, ಜೊತೆಗೆ ಹತ್ತಿ ಹಾಗೂ ಮೆಣಸಿನಕಾಯಿ ಬೆಳೆ ನಾಶವಾಗಿರುವುದನ್ನು ಕೂಡ ವೀಕ್ಷಿಸಿದ್ದು, ಸರ್ಕಾರ ನಿಮಗೆ ಪರಿಹಾರವನ್ನು ನೀಡಲಿದೆ. ಶೀಘ್ರದಲ್ಲಿಯೇ ಒಂದು ಸಮೀಕ್ಷೆಯನ್ನ ನಡೆಸಿ ಅಧಿಕಾರಿಗಳು ಸಮೀಕ್ಷಾ ವರದಿ ಸಲ್ಲಿಸಿದ ನಂತರ ಸರ್ಕಾರ ಪರಿಹಾರವನ್ನು ನೀಡಲಿದೆ ಎಂದು ರೈತರಿಗೆ ಭರವಸೆಯನ್ನ ನೀಡಿದರು. Gracias.